Hi guys, welcome back to my YouTube channel that is Swapna's Tutorial. So ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ ಮಾಡರ್ನ್ ಬ್ಯಾಂಕಿಂಗ್ ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಚಾಪ್ಟರ್ 4. ಸೊ ಚಾಪ್ಟರ್ 4 ಯಾವುದು ಅಂದರೆ ಡಿಜಿಟಲ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಹೇಳಿ ಅದರಲ್ಲಿ ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಿಮಗೆ ಫಸ್ಟ್ ನಾವು ಮೀನಿಂಗ್ನ ನೋಡೋಣ. ಓಕೆನಾ, ಡಿಜಿಟಲ್ ಬ್ಯಾಂಕಿಂಗ್ ಸರ್ವಿಸಸ್ಗಿಂತ ಮುಂಚೆ ಡಿಜಿಟಲ್ ಬ್ಯಾಂಕಿಂಗ್ ಅಂದರೆ ಏನು ಅಂತ ಹೇಳಿ ಫಸ್ಟ್ ನಾವು ನೋಡಿ ಅದಾದಮೇಲೆ ನಾವು ಬೇರೆ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ, ಮೀನಿಂಗ್ ನೋಡೋದಾದರೆ it refers to the digital platforms in a technologies such as internet, mobile applications and electronic system offer the banking services and conduct the financial transaction. ಅಂದರೆ ಏನು ಡಿಜಿಟಲ್ ಬ್ಯಾಂಕಿಂಗ್ ಅಂದರೆ ಸಿಂಪಲಾಗಿ ಹೇಳೋದಾದರೆ ನೀವು ಇಂಟರ್ನೆಟ್ ಕನೆಕ್ಷನ್ಸಿಂದನೋ ಅಥವಾ ಮೊಬೈಲ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿಕೊಂಡು ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತೀರಾ ನೋಡಿ. ಎಕ್ಸಾಂಪಲು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಇದರಲ್ಲೆಲ್ಲ ಏನು ಮಾಡ್ಬೋದು, ನಾವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ವಿತಿನ್ ಅ ಸೆಕೆಂಡ್ಸ್ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಓಕೆನಾ, ಅದನ್ನು ನಾವು ಡಿಜಿಟಲ್ ಬ್ಯಾಂಕಿಂಗ್ ಅಂತೀವಿ. ಅಂದರೆ ಇಂಟರ್ನೆಟ್ ಹೆಲ್ಪಿಂದ ನಾವೇನಾದರೂ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡಿದ್ರೆ, ಅಂದರೆ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡಿದ್ರೆ ಅದನ್ನು ನಾವು ಡಿಜಿಟಲ್ ಬ್ಯಾಂಕಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ, ಇನ್ನು ಸ್ಕೋಪ್ ಆಫ್ ಡಿಜಿಟಲ್ ಬ್ಯಾಂಕಿಂಗ್ನ ನಾವು ನೋಡೋದಾದರೆ ಬ್ಯಾಂಕಿಂಗ್ ಸರ್ವಿಸ್ ಆಕ್ಸೆಸಿಬಿಲಿಟಿ ಅಂದರೆ ಏನು, ಡಿಜಿಟಲ್ ಬ್ಯಾಂಕಿಂಗ್ನ ನಾವು 24/7 ಕಂಡಕ್ಟ್ ಮಾಡ್ಬೋದು. ಅಂದರೆ ಯಾವಾಗಾದ್ರೂ ಕಂಡಕ್ಟ್ ಮಾಡ್ಬೋದು, ಎಲ್ಲೇ ಕುತ್ಕೊಂಡಾದರೂ ಸರಿ ನಾವು ಡಿಜಿಟಲ್ ಬ್ಯಾಂಕಿಂಗ್ ಅನ್ನೋ ಒಂದು ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ಬೋದು ಅಲ್ವಾ. ಸೊ ಅದಕ್ಕೆ ಅದು 24/7 ಸರ್ವಿಸಸ್ ಅನ್ನೋದಿರುತ್ತೆ. ನೆಕ್ಸ್ಟು ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಏನು, ಮೊಬೈಲ್ ವ್ಯಾಲೆಟಿಂದನೋ ಅಥವಾ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಅಂದರೆ ಸ್ಕ್ಯಾಮ್ಲೆಸ್ ಪೇಮೆಂಟ್ನ ಕಳಿಸ್ಬೋದು. ಅಂದರೆ ಏನು, ಇವಾಗ ನೀವು ಫೋನ್ಪೇಲೆಲ್ಲ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಬ್ಬ ಪರ್ಸನಿಂದ ಇನ್ನೊಬ್ಬ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಫಸ್ಟೇ ತೋರಿಸುತ್ತೆ ಅವ್ರ ನೇಮ್ ಏನು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಫಸ್ಟೇ ತೋರಿಸುತ್ತೆ. ಅದಾದಮೇಲೆ ನೀವೇನು ಮಾಡ್ತೀರಾ, ಅದು ವೆರಿಫೈ ಮಾಡಿಕೊಂಡು ಆಮೇಲೆ ಪೇಮೆಂಟ್ ಅದನ್ನು ಸೆಂಡ್ ಮಾಡ್ತೀರಾ. ಇದರಲ್ಲಿ ಏನು ಬೆನಿಫಿಟ್ ಆಗುತ್ತೆ, ಸ್ಕ್ಯಾಮ್ಲೆಸ್ ಅಂದರೆ ಯಾರಿಗೋ ಕಳ್ಸೋಕೆ ಹೋಗಿರೋ ಅಮೌಂಟ್ನ ಇನ್ಯಾರಿಗೋ ಕಳಿಸೋ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಆನ್ಲೈನ್ ಬ್ಯಾಂಕಿಂಗ್ ಅಂದರೆ ಏನು, ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ಸ್ ಅನ್ನೋದನ್ನ ಮಾಡ್ಬೋದು. ಸೊ ಅದಕ್ಕೆ ಆನ್ಲೈನ್ ಬ್ಯಾಂಕಿಂಗು. ಈ ವ್ಯಾಲೆಟ್ಸ್ನ ಯೂಸ್ ಮಾಡಿಕೊಂಡು ನಾವು ಪೇಮೆಂಟ್ಸ್ ಅನ್ನೋದನ್ನ ಮಾಡ್ಬೋದು. ಅಂದರೆ ಎಲೆಕ್ಟ್ರಾನಿಕ್ ವ್ಯಾಲೆಟ್ಸ್ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಡಿಜಿಟಲ್ ಲೆಂಡಿಂಗ್ ಆ್ಯಂಡ್ ಕ್ರೆಡಿಟ್ ಸರ್ವಿಸಸ್ ಅಂದರೆ ಏನು, ಈ ಒಂದು ಡಿಜಿಟಲ್ ಬ್ಯಾಂಕಿಂಗಲ್ಲೂ ಕೂಡ ನಿಮಗೆ ಕ್ರೆಡಿಟ್ ಫೆಸಿಲಿಟೀಸ್ ಅನ್ನೋದು ಸಿಗುತ್ತೆ. ಓಕೆನಾ, ಎಕ್ಸಾಂಪಲ್ ಪರ್ಸ್ನಲ್ ಲೋನ್ಸು ಅಥವಾ ಬಿಸ್ನೆಸ್ ಲೋನ್ಸು ಅಲ್ಲೇ ಆಪ್ಷನ್ಸ್ಗಳಿರುತ್ತೆ, ನಿಮಗೆ ಲೋನ್ ಫೆಸಿಲಿಟೀಸ್ ಎಲ್ಲ ಪ್ರೊವೈಡ್ ಆಗುತ್ತೆ. ಸೊ ಇದು ಕೂಡ ನಮ್ಮ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ವಿತಿನ್ ಅ ಸೆಕೆಂಡ್ಸ್ ನಮಗೆ ಲೋನ್ಸ್ ಅನ್ನೋದೆಲ್ಲ ಪ್ರೊವೈಡ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟು ಪರ್ಸ್ನಲ್ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ನಮ್ಮ ಒಂದು ಫಿನಾನ್ಸ್ ಎಷ್ಟಿದೆ ಏನು ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ತೋರಿಸುತ್ತೆ. ಓಕೆನಾ, ಹಿಸ್ಟ್ರಿನ ತೋರಿಸುತ್ತೆ. ಆ್ಯಂಡ್ ಫಿನಾನ್ಸ್ ಏನಿದೆ ನಮ್ಮ ಹತ್ರ ಅದನ್ನ ಮ್ಯಾನೇಜ್ ಮಾಡುವಂಥ ಒಂದು ಎಬಿಲಿಟಿ ಕೂಡ ಇದರಿಂದ ಬಿಲ್ಡ್ ಆಗುತ್ತೆ. ನೆಕ್ಸ್ಟು ಬ್ಲಾಕ್ ಚೈನ್ ಅಂದರೆ ಏನು, ಇದರಿಂದ ಏನಾಗುತ್ತೆ ಅಂದರೆ ಈ ಡಿಜಿಟಲ್ ಬ್ಯಾಂಕಿಂಗ್ನ ತುಂಬ ಜನ ಯೂಸ್ ಮಾಡ್ತಾರೆ ಅಲ್ವಾ. ಸೊ ಬ್ಲಾಕ್ ಚೈನ್ನ ಅಡಾಪ್ಟ್ ಮಾಡಿರೋ ರೀಸನಿಂದ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಅನ್ನೋದೇನಿದೆ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಅನ್ನೋದಿರುತ್ತೆ. ಯಾಕೆಂದರೆ ಹ್ಯಾಕರ್ಸಿಂದನೋ ಅಥವಾ ಟೆಫ್ಟಿಂದನೋ ನಾವು ರಿಸಾಲ್ವ್ ಮಾಡ್ಕೋಬೇಕು, ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಸೈಬರ್ ಸೆಕ್ಯೂರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಕಸ್ಟಮರ್ ಸರ್ವಿಸ್ ಚಾಟ್ಬೋಟ್ಸ್ ಅಂದರೆ ಚಾಟ್ಬೋಟ್ಸ್ ಅನ್ನೋದಿರುತ್ತೆ. ಯಾವ ರೀತಿ ಅಂದರೆ ಟ್ರಾನ್ಸಾಕ್ಷನ್ಸ್ನ ಕ್ವಾರಿ ಮಾಡ್ಬೋದು, ಅಂದರೆ ಟ್ರಾನ್ಸಾಕ್ಷನ್ಸ್ ಎಷ್ಟಾಗಿದೆ ಏನು ಅಂತ ಹೇಳಿ ಹಿಸ್ಟ್ರಿನ ನೋಡ್ಬೋದು, ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಹೇಳಿ ನಾವು ಕ್ರ್ಯಾಕ್ ಮಾಡ್ಬೋದು. ಕಂಪ್ಲೀಟ್ ಡೀಟೇಲ್ಸ್ ನಮಗೆ ತೋರಿಸ್ತಾ ಹೋಗುತ್ತೆ. ಓಕೆನಾ, ಇಷ್ಟು ಕೂಡ ಸ್ಕೋಪು. ಇನ್ನು ನೆಕ್ಸ್ಟ್ ಟಾಪಿಕ್ ನಾವು ನೋಡೋದಾದರೆ ಇನ್ನು ನೋಡಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ನ ನೋಡೋದಾದ್ರೆ ಅಡ್ವಾಂಟೇಜಸ್ ಬಂದು ಕನ್ವೀನಿಯನ್ಸ್ ಅಂದರೆ ಏನು, 24/7 ಸರ್ವಿಸಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾರೆ. ಫಾಸ್ಟರ್ ಟ್ರಾನ್ಸಾಕ್ಷನ್ ಅಂದರೆ ಏನು, ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ನಾವು ವಿತಿನ್ ಅ ಸೆಕೆಂಡ್ಸ್ ನಾವು ಅಮೌಂಟನ್ನು ಸೆಂಡ್ ಮಾಡ್ಬೋದು. ಇವಾಗ ಬ್ಯಾಂಕಲ್ಲಾದರೆ ಬ್ಯಾಂಕಿಗೆ ಹೋಗಬೇಕು, ಚಲನ್ ಬರೀಬೇಕು, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಅಂದರೆ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡಿಕೊಂಡು ನಾವು ಬೇಗನೆ ಅಕೌಂಟಲ್ಲಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟು ಕಾಸ್ಟ್ ಎಫಿಷಿಯನ್ಸಿ ಅಂದರೆ ಏನು, ಇವಾಗ ಬೇರೆ ಕಡೆ ಹೋದರೆ ನಮಗೆ ಇವಾಗ ಬ್ಯಾಂಕಲ್ಲೇ ಅಂದ್ಕೊಳ್ಳಿ ಕಾಸ್ಟ್ ಅನ್ನೋದೇನು
ಇನ್ಕ್ರೀಸ್ ಆಗಲ್ಲ. ಬಟ್ ಏನು ಅಂದರೆ ನಮ್ಮ ಟೈಮ್ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ನೆಸ್ ಅಂದರೆ ಏನು ಅಂದರೆ ಇವಾಗ ನಾವು ಟ್ರಾವೆಲ್ ಮಾಡೋಕ್ಕಾದ್ರೂ ಅಮೌಂಟ್ ಬೇಕೇ ಬೇಕಲ್ವಾ. ಸೊ ಇಲ್ಲಿ ನಮಗೆ ಫೋನಿಂದ ಆಗೋದ್ರಿಂದ ನಮಗೆ ಎಷ್ಟು ಅಮೌಂಟ್ ಸೆಂಡ್ ಮಾಡಬೇಕು ಅಷ್ಟೇ ಅಮೌಂಟ್ನ ಸೆಂಡ್ ಮಾಡ್ತೀವಿ ಹೊರತು ಇದರಿಂದ ಏನು ಟ್ರಾನ್ಸಾಕ್ಷನ್ ಕಾಸ್ಟ್ ಏನು ಕಟ್ ಆಗಲ್ಲ. ಓಕೆನಾ. ಅದಕ್ಕೆ ಕಾಸ್ಟ್ ಎಫಿಷಿಯನ್ಸಿ. ಗ್ಲೋಬಲ್ ಆಕ್ಸೆಸ್ ಅಂದರೆ ಎಲ್ಲ ಕಡೆ ಇದು ನಾವು ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು ಯೂಸ್ ಮಾಡ್ಬೋದು ನಾವು. 24x7 ಸರ್ವಿಸಸ್ ಆವಾಗಲೇ ಹೇಳಿದ್ನಲ್ಲ, ಕನ್ವೀನಿಯನ್ಸು. ಸೊ ಇದು ಕೂಡ 24x7 ಸರ್ವಿಸಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಓಕೆನಾ. ಇನ್ನು ಡಿಸ್ಅಡ್ವಾಂಟೇಜಸ್ನ ನೋಡೋದಾದರೆ ಸೈಬರ್ ಸೆಕ್ಯುರಿಟಿ ರಿಸ್ಕ್ ಅಂದರೆ ರಿಸ್ಕ್ ಅನ್ನೋದಿರುತ್ತೆ. ರಿಸ್ಕ್ ಕಂಪ್ಲೀಟಾಗಿ ಇಲ್ಲ ಅನ್ನೋಕ್ಕಾಗಲ್ಲ. ಬಿಕಾಸ್ ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಆಗಲಿ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ಸೊ ಸೈಬರ್ ಸೆಕ್ಯುರಿಟಿ ರಿಸ್ಕ್ ಅನ್ನೋದಿರುತ್ತೆ. ನೆಕ್ಸ್ಟು ಡಿಪೆಂಡೆನ್ಸ್ ಆನ್ ಟೆಕ್ನಾಲಜಿ ಅಂದರೆ ಏನು, ಇವಾಗ ನಾವು ಇದನ್ನೆಲ್ಲ ಮೊಬೈಲ್ ಆ್ಯಪ್ಸಿಂದನೇ ಯೂಸ್ ಮಾಡೋಕ್ಕಾಗೋದು. ಇದೆಲ್ಲ ಕಂಪ್ಲೀಟ್ಲಿ ಟೆಕ್ನಾಲಜಿ ಬೇಸ್ಡೇ ಆಗಿರುತ್ತೆ. ಓಕೆನಾ. ಟೆಕ್ನಾಲಜಿ ಬೇಸ್ಡು. ಪ್ರೈವಸಿ ಕನ್ಸರ್ನ್ ಅಂದರೆ ಒಂದೊಂದ್ಸರಿ ಇನ್ಫಾರ್ಮೇಷನ್ನ ಹ್ಯಾಕ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಪ್ರೈವಸಿ ಕನ್ಸರ್ನ್ಸ್. ನೆಕ್ಸ್ಟ್ ಫ್ರಾಡ್ಸ್ ಆ್ಯಂಡ್ ಸ್ಕ್ಯಾಮ್ಸ್ ಅಂದರೆ ಏನು, ಇವಾಗ ಹ್ಯಾಕರ್ಸ್ ಜಾಸ್ತಿ ಆಗಿರೋ ರೀಸನ್ಸಿಂದ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸ್ಕ್ಯಾಮ್ಸ್ ಆಗಿರ್ಬೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಇಷ್ಟು ಕೂಡ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆ್ಯಂಡ್ ಸ್ಕೋಪ್ ಆಫ್ ಎನ್ ಡಿಜಿಟಲ್ ಸರ್ವಿಸಸ್ ಆಗಿದೆ ಅಥವಾ ಡಿಜಿಟಲ್ ಬ್ಯಾಂಕಿಂಗ್ ಆಗಿದೆ. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.